ಗೈಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಟೈಮ್ ಬಂದು 3:45 ಆಗಿದೆ. ಸೊ ನಾನು 3 o'clock ಎಲ್ಲ ಎದ್ದೆ. ಲೊಕೇಶನ್ ಬ್ಯಾಂಗ್ಳೂರ್ ಇತ್ತು. ಸೊ ನಿನ್ನೆ ನೈಟೇ ನಾನು ಬ್ಯಾಂಗ್ಳೂರಿಗೆ ಬಂದು ಸೇಫಾಗಿ ರೀಚ್ ಆದೆ. ಆ್ಯಂಡ್ ಊಬರ್ ಬುಕ್ ಮಾಡಿದೆ. 4 o'clock ಎಲ್ಲ 4 AM ನಾನು ಕ್ಲೈಂಟ್ ಲೊಕೇಶನಲ್ಲಿರಬೇಕು. ಸೊ ಊಬರ್ ಯಾವುದೂ ಬುಕ್ಕೇ ಆಗ್ತಾಯಿದ್ದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ಲೈಂಟ್ಗೆ ಕಾಲ್ ಮಾಡಿ ನಿಮ್ಮ ಕಡೆಯಿಂದನೇ ಊಬರ್ ಬುಕ್ ಮಾಡಿ ಅಂತ ಹೇಳಿದೆ. ಫೈನಲಿ ಬುಕ್ ಆಯಿತು. ನಾನು ಸೇಫಾಗಿ ರೀಚ್ ಆಗಿದ್ದೀನಿ. ಕ್ಲೈಂಟ್ ಲೊಕೇಶನಲ್ಲಿದ್ದೀನಿ. ಇವಾಗ ವರ್ಕ್ ಸ್ಟಾರ್ಟ್ ಮಾಡ್ಕೋಬೇಕು. ಲೆಟ್ಸ್ ಗೋ. ಸೊ ಎಲ್ಲ ಸಕ್ರಿಕೇಟ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಪ್ರಾಡಕ್ಟ್ಸ್ ಎಲ್ಲ ಸಕ್ರಿಕೇಟ್ ಮಾಡಿಕೊಂಡೆ. ಸೊ ಕ್ಲೈಂಟಿಗೆ ಹೇರ್ ಸ್ಟೈಲ್ ಮಾಡಿ ಮುಗಿಸಿದ್ದೀನಿ. ಇವಾಗ ಮೇಕಪ್ ಸ್ಟಾರ್ಟ್ ಮಾಡ್ಕೋಬೇಕು. ಅವರು ಬೇಬಿ ಫೀಡಿಂಗ್ ಮಾಡ್ತಿದ್ದಾರೆ. ಒಂದು 5 to 15 ಮಿನಿಟ್ಸಲ್ಲಿ ಬರ್ತಾರೆ. ಸೊ ಅವ್ರು ಬಂದಾದಮೇಲೆ ಮೇಕಪ್ ಸ್ಟಾರ್ಟ್ ಮಾಡ್ಕೋತೀನಿ. ಕ್ಲೈಂಟ್ಗೆ ವೇಟಿಂಗ್. ಅವರು ಬೇಬಿ ಫೀಡಿಂಗ್ ಮಾಡ್ತಿದ್ದಾರೆ. 20 ಮಿನಿಟ್ಸ್ ಆಯಿತು. ಕೂತಿದ್ದ ಕಡೆ ನಿದ್ದೆ ಬರ್ತೈತೆ. ಅವ್ರು ಬಂದರೆ ಬೇಗ ವರ್ಕ್ ಮುಗಿಸ್ಕೊಂಡು ಹೋಗಿ ರೆಸ್ಟ್ ಮಾಡಿ ಮತ್ತೆ ವರ್ಕ್ ಇದೆ, ಮತ್ತು ಸಂಜೆ ವರ್ಕ್ ಇದೆ, ಮತ್ತು ಹೋಗಬೇಕು. ಕ್ಲೈಂಟ್ ಇನ್ನು ಬೇಬಿ ಫೀಡಿಂಗ್ ಮಾಡ್ತಿದ್ದಾರೆ. ಇನ್ನು 5-10 ಮಿನಿಟ್ಸ್ ಆಗ್ಬೋದು ಬರೋದಕ್ಕೆ. ಆಲ್ಮೋಸ್ಟ್ ಅವ್ರು ಹೋಗಿ 20 ಮಿನಿಟ್ಸ್ ಆಗಿದೆ. ಸೊ ವೇಟಿಂಗ್ ಈಸ್ ಅ ವೆರಿ ಟಫೆಸ್ಟ್ ಟಾಸ್ಕ್ ಗೈಸ್. ನಿದ್ದೆ ಎಳೀತಾ ಇದೆ. ಕೆಲಸ ಮುಗೀತು. ನಮ್ಮ ಅತ್ತೆ ಮನೆ ಹತ್ರ ಬಂದೆ. ಇವಾಗ ಹೋಗಿ ನಿದ್ದೆ ಮಾಡಬೇಕು. ನಿದ್ದೆ ಇಲ್ಲ. ನೈಟ್ ಕೂಡ ಅಷ್ಟೇ ನಿದ್ದೆನೇ ಇಲ್ಲ. 3 ಗಂಟೆಗೆ ಎದ್ದು ರೆಡಿಯಾಗಿ ವರ್ಕಿಗೆ ಹೋಗ್ಬೇಕಾಗಿತ್ತಲ್ವ. ಇದರಲ್ಲಿ ಕರೆಕ್ಟಾಗಿ ನಿದ್ದೆ ಕೂಡ ಮಾಡಿಲ್ಲ. ಏನೊಂದು 1/2 hour ಹಂಗೆ ನಿದ್ದೆ ಮಾಡಿದೆ ಅಷ್ಟೇ. ಹಿಂಗೆ ಮಲ್ಕೊಂಡೆ. ಅಷ್ಟು ಬೇಗ ಅಲಾರಾಮ್ ಹೊಡೀತು. ಎದ್ದು ಫ್ರೆಶ್ ಅಪ್ ಆಗಿ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಮತ್ತು ಈವ್ನಿಂಗ್ ಇನ್ನೊಂದು ಕಡೆ ವರ್ಕ್ ಇದೆ. ಅದೇ ಇವಾಗ ಮಲ್ಕೊಂಡು ಒಂದು 10-10:30 ಹಾಗೆ ಎದ್ದು ಫ್ರೆಶ್ ಅಪ್ ಆಗಿ ಮತ್ತು ಅಲ್ಲಿ ರೂಮ್ ಬುಕ್ ಮಾಡಿದ್ದೀನಿ. ವರ್ಕ್ ಇರೋದು ಬಂದುಬಿಟ್ಟು 2 o'clock 3 o'clock ಹಾಗೆ. ಸೊ ಅಷ್ಟು ಬೇಗ ಹೋಗಿ ಏನು ಮಾಡೋಣ, ಅದಕ್ಕೆ ಅಲ್ಲಿ ಹೋಗಿ ಆರ್ಟಿಸ್ಟ್ ಎಲ್ಲ ಬರ್ತಾರೆ. ರೂಮ್ ಬುಕ್ ಮಾಡಿದ್ದೀನಿ. ಎಲ್ಲ ಒಟ್ಟಿಗೆ ಹೋಗಬೇಕಾಗಿದೆ. ಹೋಗಿ ಅಲ್ಲೋಗಿ ರೆಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು 12-12:30 ಹಾಗೆ ಚೆಕ್-ಇನ್ ಇದೆ. ಅದಕ್ಕೆ 2 o'clockವರೆಗೂ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ವರ್ಕ್ಗೆ ಹೋಗ್ತೀನಿ. ಸೊ ಇನ್ ಬಿಟ್ವೀನ್ ಏನೇನು ಮಾಡ್ತೀನಿ ಅಂತ ನೋಡಿ. ಗೈಸ್, ನಾನು ರೆಡಿ ಆದೆ. ಇನ್ನೇನು ಇವಾಗ ಹೊರಡಬೇಕು. ಇಲ್ಲೇ 12:30 ಆಗೋಯ್ತು. ನಿದ್ದೆ ಇದ್ದಿಲ್ಲ ನೈಟೆಲ್ಲ. ಅಂದರೆ ಅರ್ಲಿ ಮಾರ್ನಿಂಗ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಬಂದನಲ್ಲ. 7-7:30 ಹಂಗೆ ನಿದ್ದೆ ಮಾಡಿದೆ. ಎದ್ದೋಳೋಷ್ಟೊತ್ತಿಗೆ 10:30 ಆಗೋಯ್ತು. ಸ್ನಾನ ಮಾಡ್ಕೊಂಡು ರೆಡಿ ಆಗೋಷ್ಟೊತ್ತಿಗೆ ಇವಾಗ 12-12:15 ಆಗೋಗ್ಬಿಟ್ಟಿದೆ. ಇನ್ನೇನು ಇವಾಗ ಹೊರಡಬೇಕು. ಸೊ ನಮ್ಮ ಮಾಮ ಫುಲ್ ಪ್ಲ್ಯಾಂಟ್ಸ್ ಎಲ್ಲ ಬೆಳೆಸಿದ್ದಾರೆ. ಅವರು ಟೆರೆಸ್ಸು ಬಾಲ್ಕನಿ ಎಲ್ಲ ಫುಲ್ಲು ಗ್ರೀನರಿ ಆಗಿದೆ. ಒಂಥರ ಚೆನ್ನಾಗಿದೆ. ನೀವು ಅಷ್ಟೇ ಹಸಿರನ್ನು ಉಳಿಸಿ, ಬೆಳೆಸಿ. ಐ ಡೋಂಟ್ ನೋ ವಾಟ್ ಈಸ್ ದ್ಯಾಟ್. ಅದು ಸಮ್ ರೈಮಿಂಗ್ ಇದೆ ಅಲ್ಲ, ನನಗೆ ಗೊತ್ತಿಲ್ಲ ಅದು. ಸೊ ತೋರಿಸ್ತೀನಿ ನೋಡಿ ಹೇಗಿದೆ. ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ ಎಲ್ಲ ಇದೆ ನೋಡಿ. ಡಿಸೈನ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದೆ. ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ ನನ್ನ ರೂಮ್ಗೂ ಈ ಥರ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ತರಬೇಕು ಅಂತ. ಇದು ದಾಸವಾಳ ಹೂವು ಗಿಡ, ದೊಡ್ಡಪತ್ರೆ ಗಿಡ. ಸೊ ಇಲ್ಲೂ ಇದೆ ನೋಡಿ ಗೈಸ್. ಇಲ್ಲೂ ಪ್ಲ್ಯಾಂಟ್ಸ್ ಇದೆ. ಮತ್ತು ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿ ಅರೇಂಜ್ ಮಾಡಿದ್ದಾರೆ. ನನ್ನ ಮಾವನ ಮಗಳು ಇದೆಲ್ಲ ರೆಡಿ ಮಾಡಿರೋದು. ಚಿಕ್ಕವಳು ಇನ್ನು 3rd standard. ಮತ್ತು ಟೆರಸ್ ಮೇಲೆಲ್ಲ ಇದೆ. ಸ್ಟೇರ್ ಕೇಸಲ್ಲೆಲ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಎಲ್ಲ ಪ್ಲ್ಯಾಂಟ್ಸ್ ವೆಲ್ಕಮ್ ಮಾಡ್ತಿದೆ ನೋಡಿ. ಎಲ್ಲ ಗ್ರೀನರಿ. ಒಂದು ಪ್ರಾಬ್ಲಮ್ ಆಗೋಗಿದೆ ಗೈಸ್. ಏನಿವಾಗ ನಾನು ವರ್ಕಿಗೆ ಹೋಗ್ಬೇಕಾಗಿತ್ತಲ್ವ. ಇಬ್ಬರು ಆರ್ಟಿಸ್ಟ್ನ ಬುಕ್ ಮಾಡ್ಕೊಂಡಿದ್ದೆ. ಎಂಡ್ ಆಫ್ ದ ಡೇ ಅವರು ಬರೋದಿಲ್ಲ ಅಂತ ಹೇಳಿಬಿಟ್ರು. ನೆನ್ನೆ ನೈಟ್ 11 o'clock ನನಗೆ ಮೆಸೇಜ್ ಮಾಡಿದ್ದಾರೆ, ಇಲ್ಲ ಬರೋದಕ್ಕೆ ಆಗೋದಿಲ್ಲ ಅಂತ.
ಈ ಥರ ಇನ್ನೇನು ಪೀಕ್ ಲೆವೆಲ್ ಬಂದಾಗ ಈ ಥರ ಮಾಡಿಕೊಂಡ್ರೆ ಸೀರಿಯಸ್ಲಿ ತುಂಬ ಬೇಜಾರಾಗುತ್ತೆ. ಈ ಟೈಮಲ್ಲಿ ಯಾರೂ ಆರ್ಟಿಸ್ಟು ಸಿಗೋಲ್ಲ, ವೆಡ್ಡಿಂಗ್ ಸೀಸನ್ ಅಲ್ವಾ, ಎಲ್ಲರೂ ಬ್ಯುಸಿ ಇರ್ತಾರೆ, ಎಲ್ಲರೂ ರಿಸರ್ವ್ಡ್ ಬುಕ್ಕಿಂಗ್ ಆಗೋಗ್ಬಿಟ್ಟಿರ್ತಾರೆ. ಸೊ ನೈಟೆಲ್ಲ ಕುತ್ಕೊಂಡು ಚೆಕ್ ಮಾಡಿದೆ, ಸರ್ಚ್ ಮಾಡಿದೆ. ಆಮೇಲೆ ಫೈನಲಿ ಯಾರೋ ಇಬ್ಬರು ಆರ್ಟಿಸ್ಟ್ ಸಿಕ್ಕಿದ್ರು. ಸೊ ಅವ್ರಿಗೆ ಹೇಳಿದ್ದೀನಿ ಈ ಥರ ಪೀಕ್ ಲೆವೆಲಲ್ಲಿ ಈ ಥರ ಕ್ಯಾನ್ಸಲ್ ಆಗಿಬಿಟ್ಟಿದೆ, ಪ್ಲೀಸ್ ಬನ್ನಿ ಅಂತ. ಪಾಪ ಒಬ್ಬರು ಶಿವಮೊಗ್ಗದಿಂದ ಬರ್ತಿದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಹರ್. ಅಷ್ಟು ದೂರದಿಂದ ನನಗೋಸ್ಕರ ಬರ್ತಿದ್ದಾರೆ ವರ್ಕ್ಗೆ. ಇನ್ನೇನು ಅವರು ಇಲ್ಲಿ ನಾನಿರೋ ಜಾಗಕ್ಕೆ ಬರ್ತಾರೆ. ಅವ್ರು ಮೆಜೆಸ್ಟಿಕಲ್ಲಿ ಇದ್ದಾರಂತೆ. ಪಾಪ ಟ್ರೈನ್ ಬುಕ್ ಮಾಡ್ಕೊಂಡು ಬಂದಿದ್ದಾರೆ. ಮೆಜೆಸ್ಟಿಕ್ಕಿಂದ ಇವಾಗ ನಾನಿರೋ ಸ್ಪಾಟಿಗೆ ಬರ್ತಾರೆ. ಇವಾಗ ನಾವಿಬ್ಬರು ಒಟ್ಟಿಗೆ ವರ್ಕ್ಗೆ ಹೊರಡ್ತೀವಿ. ಇನ್ನೇನು ಇವಾಗ ಚೆಕ್ ಇನ್ ಮಾಡೋದಕ್ಕೂ ಆಗಲ್ಲ ಗೈಸ್, ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಬರ್ತಿದ್ದಾಳೆ, ನನ್ನ ಚೈಲ್ಡ್ಹುಡ್ ಬೆಸ್ಟಿ. ಅವಳು ನನ್ನ ಮೀಟ್ ಮಾಡೋದಕ್ಕೆ ವರ್ಕ್ ಲೊಕೇಶನ್ ಹತ್ರನೇ ಬರ್ತಿದ್ದಾಳೆ. ಇವತ್ತೆಲ್ಲ ನನ್ನ ಜೊತೆನೇ ಇರ್ತಾಳೆ. ಸೊ ನಾವು ಏನೇನು ಆ್ಯಕ್ಟಿವಿಟಿ ಮಾಡ್ತೀವಿ ಮತ್ತು ನಾವು ಏನು ಮಾತಾಡ್ತೀವಿ ಪ್ರತಿಯೊಂದು ನಿಮಗೆ ತೋರಿಸ್ತೀನಿ. ಕೀಪ್ ವಾಚಿಂಗ್. ನೋಡಿ ಗೈಸ್, ಇವಳೇ ನನ್ನ ಫ್ರೆಂಡು. ಫೈನಲಿ ಮೀಟ್ ಆದ್ಲು. ಕೇಳ್ತಿದ್ಲು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವಾಗ ಚಿನ್ನಿ ಬರ್ತೀನಿ ಅಂತ. ಇಷ್ಟು ಬೇಗ ಮೀಟಪ್ ಆದ್ವಿ. ಇನ್ನು ಬೇಗ ಹೊಡೆದಾಕ್ತೀನಿ ನಿನಗೆ, ಎತ್ತೆ ಚಿನ್ನಿ. ಡಿನ್ನರ್ ಟೈಮ್ ಗೈಸ್. ನಾನು ನಾಲ್ಕಿಗೆ ಸಾಯಿಸ್ತೀನಿ ನಿಮಗೆ. ನೋಡಿ ಎಷ್ಟು ತಿಂತಾಳೆ. ಗೈಸ್, ವರ್ಕ್ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಇವಾಗ ಆಲ್ರೆಡಿ 10:30 ಆಗ್ತಿದೆ. ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಸೊ ಫುಲ್ ಹೆವಿ ಟಯರ್ಡ್ ಆಗಿಬಿಟ್ಟಿದೆ. ಇನ್ನೇನು ಇವಾಗ ಹೋಗಿ ಮಲ್ಕೊಳ್ಳೋದೆ. ಬಿಕಾಸ್ ಮಾರ್ನಿಂಗ್ 3 o'clock ಎದ್ದೋಳ್ಬೇಕು. ಮತ್ತು ಇಲ್ಲಿಂದ 7 to 8 kilometers ಇದೆ ಡಿಸ್ಟೆನ್ಸು. ಅದಕ್ಕೆ 3 o'clock ಎದ್ದು 3:30 ಲೊಕೇಶನಲ್ಲಿ ಇರಬೇಕು. ಸೊ ನಾಳೆ ನನ್ನ ಫ್ರೆಂಡ್ ಜೊತೆ ನಾನು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಇದೇ ವ್ಲಾಗಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ. ಅವಳು ಟಯರ್ಡ್ ಆಗಿದ್ದಾಳೆ. ಓಯ್ ಹಾಯ್ ಏನು ಟಯರ್ಡ್ ಆಗೈತಾ ನಿನ್ಗೂ? ಸ್ವಲ್ಪ. ಹೊಸ ಫೋನ್ ತಗೊಂಡೋಳೆ ಅಂತ ಅದನ್ನು ತೋರಿಸ್ತಾಳೆ ಗೈಸ್. ನಮ್ಮ ಜೊತೆ ಆರ್ಟಿಸ್ಟ್ ಒಬ್ರು ಬಂದವ್ರೆ. ಪಾಪ ಶಿವಮೊಗ್ಗದಿಂದ ಅವ್ರು ಟ್ರಾವೆಲ್ ಮಾಡ್ಕೊಂಡು ಬಂದಾಳೆ. ಅವರು ಕೂಡ ಟಯರ್ಡ್ ಆಗೋಗ್ಬಿಟ್ಟಿದೆ. ನಾವಿಬ್ಬರು ಬಾಲ್ಕನಿಯಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಮಾತಾಡ್ತಾ ಇದ್ವಿ, ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ. ಓಕೆ ಗೈಸ್, ಸೊ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ ನಾಳೆ ಏನೇನು ಮಾಡ್ತೀವಿ ಅಂತ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗೈಸ್. ಈಗ ವರ್ಕ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 4 o'clock ಆಗಿದೆ. ಪಾಪ ನನ್ನ ಫ್ರೆಂಡು ನನ್ನ ಜೊತೆ ಬಂದಿದ್ದಾಳೆ, ನಿದ್ದೆ ಇಲ್ಲ. ಮಾರ್ನಿಂಗ್ ವರ್ಕ್ ಇತ್ತು, ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ ಇಬ್ಬರೂ ಅವ್ರ ಮನೆಗೆ ಬಂದ್ವಿ. ಫ್ರೆಶ್ ಅಪ್ ಆದೆ ನಾನು. ಇವಾಗ ನನಗೋಸ್ಕರ ಗುಲಾಬ್ ಜಾಮೂನ್ ಮಾಡ್ತಿದ್ದಾಳೆ. ನೋಡೋಣ ಹೇಗೆ ಮಾಡ್ತಿದ್ದಾಳೆ ಅಂತ. ರೀ ಮೇಡಮ್, ಏನು ಮಾಡ್ತಾ ಇದ್ದೀರಾ? ನಾನು ಜಾಮೂನ್ ಮಾಡ್ತಾ ಇದ್ದೀನಿ. ಯಾರಿಗೋಸ್ಕರ? ಏನೋ ಅಪರೂಪಕ್ಕೆ ಬಂದಿದ್ದಿಲ್ಲ ಅಂತ ಮಾಡ್ತಾ ಇದ್ದೀನಿ. ಬಟ್ ನಂಗೆ ಸ್ವೀಟ್ ಇಷ್ಟ ಇಲ್ವಲ್ಲ. ನೀನು ಹೆಸರು ಹೇಳ್ಕೊಂಡು ನಾನಾದರೂ ತಿನ್ಬೇಕಲ್ವ, ಅದಕ್ಕೆ. ಓಹೋ, ನನಗೆ ಇಷ್ಟ ಅಲ್ಲ ಸ್ವೀಟ್ಸ್ ಎಲ್ಲ. ನೀನು ತಿನ್ನೋದಕ್ಕೆ ನನ್ನ ಹೆಸರು ಬೇರೆ. ನೀನು ಒಂದೇ ಒಂದು ತಿನ್ನು ಸಾಕು, ಮಿಕ್ಕಿದ್ದು ನಾನು ತಿಂತೀನಿ. ಇವತ್ತು ಗೇಮ್ ಆಡೋಣ ಅಂತ. ಏನು ಗೇಮ್ ಆಡ್ಬೋದು? ಏನಾದರೂ ಐಡಿಯಾಸ್ ಇದೆಯಾ? ನೀನೇ ಹೇಳು. ಮತ್ತೆ ಯೋಚನೆ ಮಾಡಬೇಕು. ಗುಲಾಬ್ ಜಾಮೂನ್ ಎಲ್ಲ ಆದಮೇಲೆ ತಿಂದು ಯೋಚನೆ ಮಾಡ್ತೀವಿ ಏನು ಗೇಮ್ ಆಡ್ಬೋದು ಅಂದ್ಬಿಟ್ಟು. ನಾನು ಇವರು ಆಂಟಿ ಕೂಡ ಜಾಯ್ನ್ ಆಗ್ಬೋದೇನೋ, ನೋಡೋಣ. ಆಂಟಿ ವೇಟ್ ಮಾಡಿ ನೀವು, ಏನು ಗೇಮ್ ಆಡ್ಬೋದು ಇವರು ಅಂತ. ಏನು? ಆಂಟಿ ಡೆಫಿನೆಟ್ಲಿ ಜಾಯ್ನ್ ಆಗೇ ಆಗ್ತಾರೆ. ಈ ವ್ಲಾಗ್ಗೆ ಅವರೇ ಒಂಥರ ಏನಂತಾರೆ ಮೇನ್ ಕ್ಯಾರೆಕ್ಟರ್. ಮೇನ್ ಕ್ಯಾರೆಕ್ಟರ್. ಏನೇನು ಮಾಡ್ತೀವಿ ನೋಡಿ. ಇನ್ನು ರಸಮ್ಗೆ ರೆಡಿ ಮಾಡ್ಕೋಬೇಕು. ಏನೇನು ಆಗ್ತದೆ ರಸಮ್ಗೆ? ಹುಣಸೆಹಣ್ಣು, ಟೊಮ್ಯಾಟೊ, ಕೊತ್ತಂಬರಿ, ಈ ಮೆಣಸಿನ್ಕಾಯಿ, ಅರಿಶಿನ ಹಾಕಿ
ಆ ಮೆಣಸಿನ್ಕಾಯಿ ಅದು ಒಗ್ಗರಣೆಗೆ. ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಸುಮ್ಮನೆ ಹುರ್ಕೊಂಡು ಸ್ಮ್ಯಾಶ್ ಮಾಡಿ ಪೌಡರ್ ಆಗೋಗುತ್ತೆ. ಇನ್ನು ಒಗ್ಗರಣೆ ಹಾಕೋದಷ್ಟೇ. ಸ್ವಲ್ಪ ಖಾರ ಇರಲಿ. ಟೊಮ್ಯಾಟೊ ಎಲ್ಲ ಐತೆ ಫ್ರಿಜ್ಜಲ್ಲಿ ಐತಾ? ಎಸ್, ತರ್ತೇನೆ. ಹೋಗಿ ಟೊಮ್ಯಾಟೊ ತರೋಣ ಗೈಸ್. ಇವ್ರ ಶಾಪ್ ಬೇರೆ ಇದೆ ನೋಡಿ ಗೈಸ್. ಗಮ್ ಅಂತ ಐತೆ. ಗುಲಾಬ್ ವಾಟರ್, ರೋಸ್ ವಾಟರ್. ಅದು ಹಾಕಿದ್ರೆ ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ? ಮೆಣಸಿನ್ಕಾಯಿ ಸಾಕು ನೋಡ್ಕೊಂಡು ಒಗ್ಗರಣೆಗೆ ಇದು ಸಾಕು. ನಾನು ರಸಮ್ ಮಾಡ್ತೀನಿ, ಗುಲಾಬ್ ಜಾಮೂನ್ ಮಾಡಿ, ಇನ್ನೊಬ್ರು ಸ್ವೀಟ್ ಕಂಟ್ರೋಲ್ ಮಾಡಿ. ನಿಜ ಹೇಳ್ಬಿಡು, ಮನ್ಸ್ಬಿಟ್ಕೊಂಡು ಘಮ ಘಮ ಅಂತ. ಘಮ ಘಮ ಅಫ್ಕೋರ್ಸ್ ಅಂತ ಐತೆ. ರಸಮ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇವಳು ಟೊಮ್ಯಾಟೊ ಕಟ್ ಮಾಡ್ತಿದ್ದಾಳೆ. ಹುರ್ಕೋಬೇಕು ಗೈಸ್ ಇದನ್ನು. ನೀವು ಹಿಂಗೆ ಮಾಡ್ತೀರಾ? ಕಮೆಂಟ್ ಹಾಕಿ. ಇದೆಲ್ಲಿದೆ ಸೌಟು? ಜೀರಿಗೆ, ಮೆಣಸು ಮತ್ತೆ ಮೆಣಸು. ಮೆಣಸು ಅಂದರೆ ಗರ್ಲ್ಸು, ಮೆಣಸು ಫಿಮೇಲ್ಸು, ಮೇಲ್ಸು ಆ ಥರ ಇತ್ತು. ವಾವ್. ಜೀರಿಗೆ, ಮೆಣಸು ಮತ್ತೆ 1, 2 ಇಲ್ಲ 3 ಒಣಗಿದ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ 3 ದಿನ ಐತೆ ಹಬ್ಬಕ್ಕೆ. ಅಪ್ಪ ಆಂಟಿ ಸಾಂಬಾರು ಪುಡಿ ಏನೋ ಮಾಡ್ತವ್ರೆ, ಫುಲ್ಲು ಘಾಟಿ ಇಟ್ಬಿಟ್ಟವ್ರೆ. ಚೆನ್ನಾಗೈತೆ ಚಿನ್ನಿ. ಹಾಕು. ಸಾಕಾ? ಸಾಕು. ಹಿಂದೆ ಏನು ಹಾಕ್ಲಿ? ಚಂದ್ರನ್ ಬಿಡಿಸು. ನೀನು ಹೇಳ್ತಾರ ಚಂದ್ರನ್ ಬಿಡಿಸು ಅಂತ. ಸೊ ಹಾಯ್, ಇವತ್ತು ಊರಿಗೆ ಹೋಗ್ತಾ ಇದ್ದಾಳೆ. ಊರಿಗೆ ಅಂದರೆ ಅವಳು ನಮ್ಮ ಮನೆಗೆ ಬಂದಿದ್ದಲ್ಲ. ಸೊ ಇವತ್ತು ಅವಳು ಅವ್ರ ಮನೆಗೆ ಹೋಗ್ತಿದ್ದಾಳೆ. ಸೊ ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ಸೊ ಅಷ್ಟು ನಾನೇ ವಿಡಿಯೋ ಮಾಡ್ತಾಯಿದ್ದೀನಿ. ಚಿನಿ ಎಲ್ಗೋಗ್ತಿದ್ಯಾ ಇಷ್ಟು ಬೇಗ? ಊರಿಗೆ. ಮತ್ತೆ ಬರೋದು? ನೋಡೋಣ, ಮತ್ತೆ ಸಿಗೋಣ. ಯಾವಾಗ? ಬೇಗ. ನೀನು ಫ್ರೀ ಆದಾಗ, ನಾವಿಬ್ರು ಫ್ರೀ ಆದಾಗ ಸಿಗೋಣ. ಥ್ಯಾಂಕ್ಸ್ ಫಾರ್ ದಿಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಸೆಲ್ಫ್. ಕಾಲ್ಗೆಲ್ಲ ಮೆಹಂದಿ ಹಾಕೊಂಬಿಟ್ಟಾಳೆ ನೈಟ್ ಕುತ್ಕೊಂಡು. ಅದೇ ಆದ್ರೂ ಇವತ್ತು ಹೋಗ್ತಾಳಲ್ಲ, ಬಿಡಿ, ಏನು ಪ್ರಾಬ್ಲಮ್ ಏನಿಲ್ಲ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀಯಾ? ನಿನಗೆ ಕಳಿಸ್ತೀನಿ, ನೀನೇ ಅಪ್ಲೋಡ್ ಮಾಡ್ಕೊ. ನೀನು ಫೋನಲ್ಲಿ ಮಾಡೋ ಅಷ್ಟು ನಿನಗೆ ಇವಾಗ ಪೇಷನ್ಸ್ ಇಲ್ಲ, ಟೈಮು ಇಲ್ಲ. ಮಿಸ್ ಯು ಸೋ ಮಚ್. ಮಿಸ್ ಯು ಟು. ನಾವು ಹೇಳ್ದಂಗೆ ಕ್ವೆಶನ್ ಆ್ಯಂಡ್ ಆನ್ಸರ್ ಗೇಮ್ಸ್, ನಾಟ್ ಕ್ವೆಶನ್ ಆ್ಯಂಡ್ ಆನ್ಸರ್, ಗೇಮ್ಸ್ ನಾವು ಪ್ಲ್ಯಾನ್ ಮಾಡೋಕ್ಕಾಗಿಲ್ಲ. ರೆಡಿ ಮಾಡಿಕೊಂಡು ಇನ್ನು ಮೇಡಮ್ ನನ್ನ ಜೊತೆ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲು, ಮಲ್ಕೊಂಡ್ಬಿಟ್ಲು. ನಾನು ಹಾಗೆ ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ಇಲ್ಲಿ ಸುತ್ತಮುತ್ತ ತೋಟ ಅದು ಇದು ಎಲ್ಲ ಇದೆ. ಈ ಸೈಡ್ ಇಲ್ಲ, ಆ ಸೈಡ್ ಇದೆ. ತೋಟ ಎಲ್ಲ ಇದೆ. ಅದನ್ನೆಲ್ಲ ನೋಡಿಕೊಂಡು ವೈಬ್ ಎಂಜಾಯ್ ಮಾಡಿಕೊಂಡು ಸಂಜೆ ಒಂದು 6:30, 6:45 ನೀವು ಎಬ್ಬರಿಸಿದೆ. 6:30 ಗಂಟೆ. ಎಕ್ಸ್ಕ್ಯೂಸ್ ಮೀ. 6:30ಗೆ ಎಬ್ಬರಿಸಿದೆ. ನೋವೇ 6:45 ಹಂಗೆ ಎದ್ಲು. 6:30, 6:45 ಎದ್ಲು. ಆಮೇಲೆ ಟೀ ಕುಡಿದು ಹಂಗೆ ಟೈಮ್ ಪಾಸ್ ಮಾಡ್ತಿದ್ವಿ. ಅದನ್ನೆಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡ್ರೆ ಕಂಟೆಂಟ್ ಇರೋಂಥ ಕಾನ್ಸೆಪ್ಟ್ ಅಂತೂ ನಾವೇನೂ ಮಾಡಿಲ್ಲ. ಆ್ಯಕ್ಟಿವಿಟೀಸ್ ನನಗೇನು ಗೊತ್ತಾ, ಇವಳು ಲೈಕ್ ಗೇಮ್ಸ್ ಆಡೋಣ ಅಂದರೆ ಸಿಗೋದೇ ಅಪರೂಪ. ಸೊ ಅದರಲ್ಲೂ ಗೇಮ್ಸ್ ಆಡ್ಕೊಂಡು ಕೂತ್ಕೊಂಡೆ ನಾವು ಮಾತಾಡೋದು ಯಾವಾಗ? ಟೈಮ್ ಸ್ಪೆಂಡ್ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಜಾಸ್ತಿ ಟೈಮ್ ನಾವು ಜೊತೆ ಇದ್ದಾಗ ಬೇಕಂದರೆ ಟ್ರೈ ಮಾಡ್ಬೋದು ಅಷ್ಟೇ. ಬಟ್ ಈ ಟೈಮಲ್ಲಂತೂ ಆಗಿಲ್ಲ. ನಾನು ಬ್ಯುಸಿ ಇದ್ದೆ, ಮತ್ತು ಟಯರ್ಡ್ ಆಗೋಗಿದ್ದೆ. ಅವಳು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ಲು, ಆಗಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸಿಕ್ಕಿದಾಗ ಮಾಡೋಣ. ಫರ್ದರ್ ಯಾವಾಗ ಸಿಗ್ತಾಳೋ ಆವಾಗ. ಇನ್ನು ಸಿಗೋದು ಮತ್ತೆ ಇನ್ನೊಂದು 6-7 ತಿಂಗಳಾದ್ಮೇಲೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ನೀನು ಬಾ ನಮ್ಮನೆಗೆ ಬಾ. ಅಲ್ಲ ಬರಬೇಕು. ನಾನು ಹೋಗಿ ರೆಸ್ಟ್ ಮಾಡಬೇಕು ಗೈಸ್. ನಮಗೆ ಹೋಗೋಷ್ಟೊತ್ತಿಗೆ 3 hours ಆಗುತ್ತೆ, 3-4 hours ಆಗೋಗುತ್ತೆ. ಎಷ್ಟು ಟೈಮ್ ಇವಾಗ? 9-10 ಆಗಿದೆ ಟೈಮು. ಹೋಗೋಷ್ಟೊತ್ತಿಗೆ 1 o'clock ಅಂತೂ ಆಗೇ ಆಗುತ್ತೆ. 1 o'clock 1:30 ಅಂತೂ ಆಗೇ ಆಗುತ್ತೆ. ಹೋಗಿ ರೆಸ್ಟ್ ಮಾಡಿ ಹೋಗ್ತೀನಿ ಅಂತ ಕೂತಿದ್ಲು ನನ್ನ ಮಮ್ಮಿ. ಆಮೇಲೆ ಬೇಡ ಅಷ್ಟೊತ್ತಲ್ಲಿ ಅಂತೂ ಹೋಗ್ತೀವಿ, ಬೆಳಗ್ಗೆ ಅಷ್ಟೊತ್ತಿಗೆ ಹೆಂಗೋ ಅವಳು ಹೋಗ್ತಾಳಲ್ವ, ಅವಳ ಜೊತೆ ಹೋಗ್ಬಿಡು, ಇಬ್ಬರು ಒಂದೇ ಬಸ್ಸಲ್ಲೇ ಹೋಗೋದು ಅಂದ್ಬಿಟ್ಟು ಎಂತೂ ರೆಡಿ ಆದ್ವಿ.
ಸೊ ಹೆಂಗ ಇವಾಗ ಅವಳು ಅವ್ರ ಮನೆಗೆ ಹೋಗ್ತಾಳೆ, ನಾನು ನಮ್ಮ ಮನೆಗೆ ಅವ್ರ ಮನೆಗಲ್ಲ, ಕೆಲ್ಸಕ್ಕೆ ಹೋಗ್ತಾಳೆ. ನನ್ನ ಅವ್ರ ಮನೆಯಿಂದ ಕೆಲ್ಸಕ್ಕೆ ಹೋಗ್ತಾಳೆ. ಅದು ಒಂಥರ ಮನೆ ಕಣೆ. ಆಲ್ಮೋಸ್ಟ್ 9-10 hours ಅಲ್ಲೇ ಸ್ಪೆಂಡ್ ಮಾಡ್ತೀನಿ ನಾನು. ಸೆಕೆಂಡ್ ಮನೆ ಅದು. ಥ್ಯಾಂಕ್ ಗಾಡ್ ನಾನು ಹೆಂಗೋ ಈ ಕೋಆಪರೇಟ್ ಲೈಫಿಂದ ಹೊರಗಡೆ ಬಂದೆ. ಹೋಗೋ ಕಷ್ಟಂಗೆ ಮತ್ತೆ ತಗೊಂಡ್ ಬಾ. ಎಂಡಿಂಗ್ ವ್ಲಾಗ್ ಮಾಡ್ತಾರೆ ಮಮ್ಮಿ. ಕವರ್ ಕೊಟ್ಬಿಡು. ಬೇಗ ಮದ್ವೆ ಆಗ್ಲಿ. ಎಲ್ಲ ಅಮ್ಮಂದಿರು ಬೇಯಿಸೋದು ಅದೇ. ಬಯಸೋದಲ್ಲ, ಬೇಯಿಸೋದು. ಬಯಸೋದು ಅದೇ. ಕನ್ನಡ ಚೆನ್ನಾಗಿರ್ಲಿ. ಬೇಯಿಸೋದಂತೆ ಮಮ್ಮಿ. ಆಶೀರ್ವಾದ ತಗೊಳ್ಳೆ. ಬಾಯ್ ಮಮ್ಮಿ. ಬಾಯ್ ಆಂಟಿ. ಅಲ್ಲ ಹೂವ ಮಮ್ಮಿ ಟೈಮ್ ಇಲ್ಲ ಮಮ್ಮಿ. ಸೊ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸವ್ರು ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಅವರು ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಕೀಪ್ ಸ್ಮೈಲಿಂಗ್. ಬಾಯ್. She walks in with that swing, got the whole place buzzing like spring.